ನಾರ್ಮಲಿ ಏನಾಗುತ್ತೆ, ಬಿಫೋರ್ ಕನ್ಸೀವಿಂಗ್ ಅವ್ರದ್ದು ನಾರ್ಮಲ್ 120/180 ಆ ರೇಂಜಲ್ಲಿ ಇರುತ್ತೆ. ಒಂದು ಥರ್ಡ್ ಮಂತ್ ಆಗೋ ಅಷ್ಟರಲ್ಲಿ ಬಿ ಪಿ ಜಾಸ್ತಿ ಆಗೋಕೆ ಶುರು ಆಗುತ್ತೆ. ಅಂದರೆ NT ಸ್ಕ್ಯಾನಲ್ಲಿ ನಮ್ಗೆ ಗೊತ್ತಾಗುತ್ತೆ 5th ಮಂತಲ್ಲೋ 6th ಮಂತಲ್ಲೋ ಬಿ ಪಿ ಬರೋ ಚಾನ್ಸಸ್ ಇರುತ್ತೆ. ಸೊ ಇಫ್ ಬಿ ಪಿ ಇಸ್ ಅಂಡರ್ ಕಂಟ್ರೋಲ್ ಮೋಸ್ಟ್ ಆಫ್ ದ ಟೈಮ್ಸ್ ಏನೂ ಆಗೋದಿಲ್ಲ. ಬಟ್ ಕೆಲವು ಸಲ ಏನಾಗುತ್ತೆ, ಬಿ ಪಿಯಿಂದ ಮಗು ವೆಯ್ಟ್ ಗೇನ್ ಆಗಲ್ಲ. ವಿತ್ ಮೆಡಿಕೇಶನ್ ಬಿ ಪಿ ಕಂಟ್ರೋಲ್ ಬರಲ್ಲ, ಅಥವಾ ಕೆಲವೊಂದು ಸಲ ಅವರೇ ಮೆಡಿಕೇಶನ್ ಕರೆಕ್ಟಾಗಿ ತೊಳ್ತಾ ಇರಲ್ಲ. ಅಂಥವ್ರಿಗೆ ತುಂಬಾ ಬಿ ಪಿ ಜಾಸ್ತಿ ಆಗಿಬಿಡುತ್ತೆ. ಅವಾಗ ಮದರ್ಗೆ ಫಿಟ್ಸ್ ಬರುವಂಥ ಚಾನ್ಸಸ್ ಇರುತ್ತೆ. ನೀವು ತುಂಬ ಸಲ ಕ್ಯಾರಿಂಗ್ ಅಥವಾ ಪ್ರೆಗ್ನೆನ್ಸಲ್ಲಿ ಕೇಳಿರ್ತೀರಾ, ನನಗೆ ಬಿ ಪಿ ಬಂದ್ಬಿಟ್ಟಿದೆ, ಬಿ ಪಿ ಹಿಂಗೆ ಲೈಫ್ ಲಾಂಗ್ ಬಂದ್ಬಿಡುತ್ತೇನೋ ಅಂತ ತುಂಬಾನೇ ಅಪ್ರೆನ್ಸಿವ್ ಆಗಿರ್ತಾರೆ, ತುಂಬಾ ಟೆನ್ಷನ್ ಆಗಿರ್ತಾರೆ. ಸೊ ಈಗ ಆ ಪ್ರೆಗ್ನೆನ್ಸಿ ಟೈಮ್ನಲ್ಲಿ ಆಗುವಂತಹ ಬಿ ಪಿ ಬಗ್ಗೆ ಈ ವಿಡಿಯೋದಲ್ಲಿ ಮಾತಾಡೋಣ ಸ್ನೇಹಿತರೆ. ಆಕ್ಚುಲಿ ಏನಂತಂದ್ರೆ ಬಿ ಪಿ ಬಂದ್ಬಿಟ್ಟು ದೇರ್ ಆರ್ 2 ಟೈಪ್ಸ್ ಕಾಮನ್ ಆಗಿ. ಒಂದು ನಾರ್ಮಲ್ ಅಡಲ್ಟ್ಸ್ ಅಲ್ಲಿ ಬರುವಂತ ಬಿ ಪಿ, ದಟ್ ಈಸ್ ಕಾಲ್ಡ್ ಹೈಪರ್ ಟೆನ್ಷನ್. ಇನ್ನೊಂದು ಪ್ರೆಗ್ನೆನ್ಸಿಲಿ ಬರುವಂತ ಬಿ ಪಿ. ಸ್ನೇಹಿತರೆ ಸರಿಯಾಗಿ ಕೇಳಿಸ್ಕೊಳ್ಳಿ, ಕೆಲವೊಂದ್ಸಲ ಪ್ರೆಗ್ನೆನ್ಸಿ ಟೈಮ್ನಲ್ಲಿ ಬಿ ಪಿ ಬರುತ್ತೆ, ಅದನ್ನ ನಾವು ಗೆಸ್ಟೇಷನಲ್ ಹೈಪರ್ ಟೆನ್ಷನ್ ಅಂತೀವಿ. ಅಂದ್ರೆ ಪ್ರೆಗ್ನೆನ್ಸಿಲಿ ಬರುವಂತ ಬಿ ಪಿ. ಈ ಪ್ರೆಗ್ನೆನ್ಸಿಲಿ ಬರುವಂತ ಬಿ ಪಿ ಏನಾಗುತ್ತೆ, ತುಂಬಾ ಸಲ ಮೋಸ್ಟ್ ಆಫ್ ದ ಟೈಮ್ಸ್ ಡೆಲಿವರಿ ಆದ್ಮೇಲೆ ಆಟೋಮೆಟಿಕಲಿ ಅದು ಕಡಿಮೆ ಆಗುತ್ತೆ. ಕೆಲವರಲ್ಲಿ ಮಾತ್ರ ಅದು ಹಂಗೆ ಕಂಟಿನ್ಯೂ ಆಗುತ್ತೆ, ಬಟ್ ಮೆಜಾರಿಟಿ ಆಫ್ ದ ಟೈಮ್ಸ್ ಡೆಲಿವರಿ ಆದ ತಕ್ಷಣ ಬಿ ಪಿ ಕಡಿಮೆ ಆಗುತ್ತೆ. ಓಕೆ, ನೆಕ್ಸ್ಟ್ ಈ ಬಿ ಪಿ ಇಂದ ಆಗುವಂತಹ ಕಾಂಪ್ಲಿಕೇಶನ್ಸ್ ಬಗ್ಗೆ ಮಾತಾಡೋಣ. ನಾರ್ಮಲಿ ಏನಾಗುತ್ತೆ, ಬಿಫೋರ್ ಕನ್ಸೀವಿಂಗ್ ಅವ್ರದ್ದು ನಾರ್ಮಲ್ 120/180 ಆ ರೇಂಜಲ್ಲಿ ಇರುತ್ತೆ. ಒಂದು ಥರ್ಡ್ ಮಂತ್ ಆಗೋ ಅಷ್ಟರಲ್ಲಿ ಬಿ ಪಿ ಜಾಸ್ತಿ ಆಗೋಕೆ ಶುರು ಆಗುತ್ತೆ. ಯೂಶಲಿ NT ಸ್ಕ್ಯಾನ್ ಅಲ್ಲಿ ನಾವು ಅದನ್ನ ಪ್ರಿಡಿಕ್ಟ್ ಮಾಡಬಹುದು. ಅಂದ್ರೆ NT ಸ್ಕ್ಯಾನ್ ಅಲ್ಲಿ ನಮ್ಗೆ ಗೊತ್ತಾಗುತ್ತೆ 5th ಮಂತಲ್ಲೋ 6th ಮಂತಲ್ಲೋ ಬಿ ಪಿ ಬರೋ ಚಾನ್ಸಸ್ ಇರುತ್ತೆ, ಅಥವಾ ಬಿ ಪಿ ಇಂದ ಕಾಂಪ್ಲಿಕೇಶನ್ಸ್ ಆಗ್ಬೋದು. ಇದೆಲ್ಲ ನಾವು NT ಸ್ಕ್ಯಾನ್ ಅಲ್ಲಿ ಪ್ರಿಡಿಕ್ಟ್ ಮಾಡಬಹುದು. ನಾನು NT ಸ್ಕ್ಯಾನ್ ವಿಡಿಯೋದಲ್ಲಿ ಇದ್ರ ಬಗ್ಗೆ ನಾನು ಹೇಳಿದ್ದೀನಿ. ಸೊ ಯಾವಾಗ ನಮಗೆ NT ಸ್ಕ್ಯಾನ್ ಅಲ್ಲಿ ಓಕೆ ಬಿ ಪಿ ಬರುವಂತ ಚಾನ್ಸಸ್ ಇರುತ್ತೆ, ಅಥವಾ ಬಿ ಪಿ ಬಂದು ಮಗುಗೆ ಕಾಂಪ್ಲಿಕೇಶನ್ಸ್ ಆಗೋ ಚಾನ್ಸಸ್ ಇರುತ್ತೆ, ಅವಾಗ ಡಾಕ್ಟರ್ ಯೂಶಲಿ ಗೈನಕಾಲಜಿಸ್ಟ್ ಎಕೋಸ್ಪರಿನ್ ಫಸ್ಟ್ ಶುರು ಮಾಡ್ತಾರೆ. ನೆಕ್ಸ್ಟ್ ಸ್ವಲ್ಪ ಡಯಟ್ ಮಾಡಿಫಿಕೇಶನ್, ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಎಲ್ಲ ಸಜೆಸ್ಟ್ ಮಾಡ್ತಾರೆ. ಲೈಕ್ ಸಾಲ್ಟ್ ಕಡಿಮೆ ಮಾಡೋದು, ಕೆಲವೊಂದು ಎಕ್ಸರ್ಸೈಸ್ ಅದೆಲ್ಲ ಸಜೆಸ್ಟ್ ಮಾಡ್ತಾರೆ. ಅಂಡ್ ಮೆಂಟಲಿ ಕಾಮ್ ಆಗಿರುವಂಥದ್ದು. ಸೊ ಇದೆಲ್ಲ ಸಜೆಸ್ಟ್ ಮಾಡಿದಾಗ ಮೋಸ್ಟ್ ಆಫ್ ದ ಟೈಮ್ಸ್ ಅಥವಾ ಕೆಲವೊಂದು ಸಲ ಈ ಒಂದು ಡಯಟ್ ಮಾಡಿಫಿಕೇಶನ್, ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಇಂದನೇ ಬಿ ಪಿ ನಾರ್ಮಲ್ ಬರುವಂತ ಚಾನ್ಸಸ್ ಇರುತ್ತೆ, ಅಥವಾ ನಾರ್ಮಲ್ ರೇಂಜ್ಗೆ ಬರಬಹುದು, ಅಥವಾ ಇನ್ನೂ ಜಾಸ್ತಿ ಆಗದೇ ಅದೇ ರೇಂಜ್ ಅಲ್ಲೇ ಇರುವಂತ ಚಾನ್ಸಸ್ ಇರುತ್ತೆ. ಯಾವಾಗ ಈ ಒಂದು ಮಾಡಿಫಿಕೇಶನ್ಸ್ಗೆ ಬಿ ಪಿ ಕಂಟ್ರೋಲ್ ಬರ್ದಿದ್ದಾಗ ಅಫ್ಕೋರ್ಸ್ ನಿಮಗೆ ಟ್ಯಾಬ್ಲೆಟ್ ಸಜೆಸ್ಟ್ ಮಾಡ್ತಾರೆ. ಸೊ ಆ ಟ್ಯಾಬ್ಲೆಟ್ ಕರೆಕ್ಟಾಗಿ ಡೋಸ್ ಟೈಟರ್ ಮಾಡಿ ನಿಮ್ಗೆ ಕೊಟ್ಟಿರ್ತಾರೆ, ಅದನ್ನ ರೆಗ್ಯುಲರ್ ಆಗಿ ತಗೊಂಡ್ರೆ ನಿಮಗೆ ಬಿ ಪಿ ನಾರ್ಮಲ್ ಆಗಿ ಪ್ರೆಗ್ನೆನ್ಸಿ ಥ್ರೂಔಟ್ ಪ್ರೆಗ್ನೆನ್ಸಿ ಮ್ಯಾನೇಜ್ ಆಗುತ್ತೆ. ಈಗ ಕಾಂಪ್ಲಿಕೇಶನ್ಸ್ ಆಫ್ ಬಿ ಪಿ ಡ್ಯೂರಿಂಗ್ ಪ್ರೆಗ್ನೆನ್ಸಿ ಬಗ್ಗೆ ಮಾತಾಡೋಣ. ಸೊ ಇಫ್ ಬಿ ಪಿ ಇಸ್ ಅಂಡರ್ ಕಂಟ್ರೋಲ್ ಮೋಸ್ಟ್ ಆಫ್ ದ ಟೈಮ್ಸ್ ಏನೂ ಆಗೋದಿಲ್ಲ. ಬಟ್ ಕೆಲವು ಸಲ ಏನಾಗುತ್ತೆ, ಬಿ ಪಿ ಇಂದ ಮಗು ವೆಯ್ಟ್ ಗೇನ್ ಆಗಲ್ಲ. ನಾರ್ಮಲಿ ಏನಾಗುತ್ತೆ, ನಾನು ಈ ವೆಯ್ಟ್ ಗೇನ್ ಬಗ್ಗೆನೂ ಒಂದು ವಿಡಿಯೋ ಮಾಡಿದ್ದೀನಿ, ಎಷ್ಟು ವೀಕ್ಸ್ ಅಲ್ಲಿ ಎಷ್ಟು ವೆಯ್ಟ್ ಇರಬೇಕು, ಆ ಗೇನ್ ಆಗೋದಿಲ್ಲ. ಫಾರ್ ಎಕ್ಸಾಂಪಲ್, ಈಗ ಯೂಶಲಿ 30 ವೀಕ್ಸ್ ಹಂಗೆ 1.5 kg ಇರಬೇಕು ಮಗು. ಆ 1.5 kg ಬದಲು 1.25 kg ಇರುತ್ತೆ, ಇಲ್ಲ 1 kg 100 ಗ್ರಾಮ್ ಇರುತ್ತೆ, ಈ ತರ ಕಡಿಮೆ ಇರುತ್ತೆ. ಸೊ ವೆಯ್ಟ್ ಗೇನ್ ಏನಿರುತ್ತಲ್ಲ ಅದು ಕಡಿಮೆ ಆಗುತ್ತೆ. ಜೊತೆಗೆ ಮಗು ಸುತ್ತ ನೀರ್ ಏನಿರುತ್ತಲ್ಲ ಅದು ಸಹ ಗ್ರಾಜುಯಲಿ ಕಡಿಮೆ ಆಗುತ್ತೆ. ಅದನ್ನು ನಾವು ಆಲಿಗೋಯಿಡ್ರಾಮ್ನಿಯಸ್ ಅಂತೀವಿ. ಸೊ ದೀಸ್ ಟು ಆರ್ ದ ಮೋಸ್ಟ್ ಕಾಮನ್ ಕಾಂಪ್ಲಿಕೇಶನ್. ಇನ್ನು ಸಿವಿಯರ್ ಕಂಡೀಷನ್ ಅಲ್ಲಿ ಏನಾಗುತ್ತೆ, ಕೆಲವರಿಗೆ ವಿತ್ ಮೆಡಿಕೇಶನ್ ಬಿ ಪಿ ಕಂಟ್ರೋಲ್ ಬರಲ್ಲ, ಅಥವಾ ಕೆಲವೊಂದ್ಸಲ ಅವರೇ ಮೆಡಿಕೇಶನ್ ಕರೆಕ್ಟಾಗಿ ತೊಳ್ತಾ ಇರಲ್ಲ. ಅಂಥವ್ರಿಗೆ ತುಂಬಾನೇ ಬಿ ಪಿ ಜಾಸ್ತಿ ಆಗ್ಬಿಡುತ್ತೆ. ಅವಾಗ ಮದರ್ಗೆ ಫಿಟ್ಸ್ ಬರುವಂತ ಚಾನ್ಸಸ್ ಇರುತ್ತೆ. ಅದನ್ನ ನಾವು ಎಕ್ಲಾಂಪ್ಸಿಯಾ ಅಂತೀವಿ. ಅಫ್ಕೋರ್ಸ್ ಇದು ನಾಟ್ ಸೋ ಕಾಮನ್, ಬಟ್ ಕೆಲವೊಂದು ಕಂಡೀಷನ್ಸ್ ಅಲ್ಲಿ ಇಟ್ ಮೇ ಗೋ ಟು ದಟ್ ಎಕ್ಸ್ಟೆಂಟ್ ಆಲ್ಸೋ. ಸೊ ಸ್ನೇಹಿತರೆ, ಒಂದು ತಿಳ್ಕೊಳ್ಳಿ, ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಏನಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ಪ್ರೆಗ್ನೆನ್ಸಿ ಟೈಮಲ್ಲಿ ಬಿ ಪಿ ಸ್ವಲ್ಪ ಕಾಮನ್ ಆಗಿದೆ. ಬಟ್ ಡಾಕ್ಟರ್ ಏನೇನು ಸಜೆಸ್ಟ್ ಮಾಡ್ತಾರೆ, ಆ ಲೈಫ್ ಸ್ಟೈಲ್ ಮಾಡಿಫಿಕೇಶನ್, ಡಯಟ್ ಮತ್ತೆ ಮೆಡಿಸಿನ್ಸ್ ಎಲ್ಲ ಕರೆಕ್ಟಾಗಿ ತಗೊಂಡ್ರೆ ಅದು ಕಂಟ್ರೋಲ್ ಇರುತ್ತೆ. ಈವನ್ ಪ್ರೆಗ್ನೆನ್ಸಿಲೂ ಸಹ ಏನೇ ಕಾಂಪ್ಲಿಕೇಶನ್ಸ್ ಆಗೋದಿಲ್ಲ. ಬಟ್ ತುಂಬಾ ಸಲ ಏನ್ ಮಾಡ್ತಾರೆ, ಅವ್ರ ಅತ್ತೆ ಹೇಳಿದ್ರು ಇಲ್ಲ ನಮ್ಮ ಅಜ್ಜಿ ಹೇಳಿದ್ರು ಪ್ರೆಗ್ನೆನ್ಸಿ ಟೈಮಲ್ಲಿ ಮಾತ್ರೆಗಳು ಜಾಸ್ತಿ ತಗೋಬಾರ್ದು ಅಂತ ಕೇಳಿಸ್ಕೊಂಡು ಮೆಡಿಕೇಶನ್ ಸರಿಯಾಗಿ ತಗೊಳ್ಳೋದಿಲ್ಲ, ಅಥವಾ ಫುಡ್ ರಿಸ್ಟ್ರಿಕ್ಷನ್, ಆಮೇಲೆ ಎಕ್ಸರ್ಸೈಸ್ ಏನ್ ಹೇಳಿದ್ರೆ ಕರೆಕ್ಟಾಗಿ ಫಾಲೋ ಮಾಡೋದಿಲ್ಲ. ಅವಾಗ ಏನಾಗುತ್ತೆ, ಬಿ ಪಿ ಅನ್ಕಂಟ್ರೋಲ್ ಆಗುತ್ತೆ, ಕಾಂಪ್ಲಿಕೇಶನ್ಸ್ ಆಗುತ್ತೆ. ಸೊ ಈ ಮಿತ್ಸ್, ಇದು ತಪ್ಪು ತಿಳುವಳಿಕೆಗಳು ಏನಿದೆ ನಾನು ವಿಡಿಯೋದಲ್ಲಿ ಹೇಳಿದ್ದೀನಿ ನಿಮಗೆ. ಸೊ ಅದು ತುಂಬಾ ಜನರಲ್ಲಿ ಇದೆ. ನಮ್ಮಲ್ಲಿ ನಾವು ನೋಡ್ತಾ ಇರ್ತೀವಿ, ರೆಗ್ಯುಲರ್ ನಮ್ಮ ಪ್ರಾಕ್ಟೀಸ್ ಅಲ್ಲಿ ನೋಡ್ತಾ ಇರ್ತೀವಿ. ಪ್ರೀವಿಯಸ್ ಪಾಪ ಅವ್ರು ಸೆಕೆಂಡ್ ಪ್ರೆಗ್ನೆನ್ಸಿಗೆ ಬಂದಿರ್ತಾರೆ, ಫಸ್ಟ್ ಪ್ರೆಗ್ನೆನ್ಸಿ ಈ ತರ ಬಿ ಕಾಂಪ್ಲಿಕೇಶನ್ ಆಗಿ ಫೀಟಲ್ ಡೆತ್ ಸಹ ಆಗಿರುವಂತದ್ದು ನಾವು ಕೇಳಿಕೊಂಡಿದೀವಿ. ಸೊ ಅದೆಲ್ಲ ಅವಾಯ್ಡ್ ಮಾಡ್ಬೇಕಂದ್ರೆ ಈ ಸಜೆಷನ್ಸ್ ಏನೇನಿದೆ ಡಾಕ್ಟರ್ ಕೊಡುವಂಥದ್ದು ಫಾಲೋ ಮಾಡಿ. ಪ್ಲಸ್ ನೀವೇನ್ ಮಾಡಬೇಕು, ನಿಮ್ಗೆ ಗೊತ್ತಿರೋರಲ್ಲಿ ನಿಮ್ಮ ರಿಲೇಟಿವ್ಸ್ ಅಲ್ಲಿ ಯಾರಾದ್ರೂ ಪ್ರೆಗ್ನೆನ್ಸಿ ಕಾಂಪ್ಲಿಕೇಶನ್ಸ್ ಇಂದ ನರಳ್ತಾ ಇದ್ರೆ, ಇಲ್ಲ ಪ್ಲಾನ್ ಮಾಡ್ತಾ ಇದ್ರೆ, ಇಲ್ಲ ಕ್ಯಾರಿಂಗ್ ಇತ್ತು ಅಂತಂದ್ರೆ ಈ ವಿಡಿಯೋಸ್ನ ಆದಷ್ಟು ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಥ್ಯಾಂಕ್ ಯು.